ಇಲ್ಲಿ ಕೇಳಿ, ಹೇಳು. ನಿಮ್ಮ ಅಪ್ಪಗೆ ಟವಲ್ ತಗೋಬಾ, ಬಟ್ಟೆ ತಗೋಬಾ, ಊಟ ತಗೋಬಾ, ನನ್ನ ಕೈಲಿ ಮಾಡಕ್ ಆಗ್ತಿಲ್ಲ. ಅವ್ರನ್ನ ಆಶ್ರಮಕ್ಕೆ ಸೇರಿಸಿ. ಆಗಲ್ಲ ಕಣೆ, ಬಿಟ್ಟು ಬರಕ್ ಆಗಲ್ಲ. ಆಗಲ್ಲ. ಫಸ್ಟ್ ಹೋಗಿ ನಿಮ್ಮ ಅಪ್ಪನ ಆಶ್ರಮಕ್ಕೆ ಬಿಟ್ಟು ಬನ್ನಿ. ನಮ್ಗೆ ಅವ್ರ ಸೇವೆ ಮಾಡಕ್ ಆಗಲ್ಲ. ಆಗಲ್ಲ ಕಣೆ, ಬಿಟ್ಟು ಬರಕ್ ಆಗಲ್ಲ. ನಿಮಗೆ ನಾನ್ ಬೇಕಾ, ನಿಮ್ಮ ಅಪ್ಪ ಬೇಕಾ? ಇಲ್ಲ ಕಣೆ ಚಿನ್ನ, ನೀನೇ ಬೇಕು ನನಗೆ. ಹಾಗೆಲ್ಲ ಮಾತಾಡ್ಬೇಡ. ಕಾರ್ತಿಕ್, ರೆಡಿ ಆಗಪ್ಪ. ನಿಮ್ಮ ತಾತನ್ನ ನಿನ್ನ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ. ತಂದೆ ತಾಯಿ ಇರ್ಬೇಕಾರೆ ನನ್ನ ಮಗನ ಅನಾಥ ಮಾಡ್ತೀರಾ? ಓ, ಇವಾಗ ಚೂರು ಅಂತ ನಿನಗೆ ಎತ್ಕರಳು. ನಮ್ಮಪ್ಪ ಇಷ್ಟ ಹತ್ರ ನನ್ನ ಬೆಳೆಸಿರೋದು, ಇದಕ್ಕೆ ಇವಾಗ ಆಶ್ರಮಕ್ಕೆ ಬಿಟ್ಟು ಬಾರೋ ಅಂತೀಯಾ? ಅಮ್ಮ ಸೊಸೆ, ಸ್ವಲ್ಪ ಕುಡಿಯಕ್ಕೆ ನೀರು ತಗೊಂಬಾರಮ್ಮ, ಸ್ವಲ್ಪ ಬಾಯಾರಿಕೆ ಆಗಿದೆ. ಇವ್ರದ್ದು ಬರೀ ಇದೆ ಆಯ್ತು. ಎಲ್ಲಾರು ಹೋಗ್ಬೇಕಾದ್ರೆ ಬಿದ್ದು ಸತ್ರೆ ಸಾಕಾಗುತ್ತೆ. ನಮ್ಮಪ್ಪಂಗೆ ಹೆಂಗಂತೀಯ? ಏನೋ ಶಬ್ದ ಕೇಳ್ತಲ್ಲ. ಅಮ್ಮ ಸೊಸೆ, ಅಮ್ಮ ಸೊಸೆ, ಏನಮ್ಮ ಏನೋ ಏನೋ ಶಬ್ದ ಆಯ್ತಲ್ಲಮ್ಮ, ಏನದು? ಏನ್ ಶಬ್ದನ? ಎಲ್ಲ ನಿಮ್ಮಿಂದಾನೆ. ಯಾಕಮ್ಮ, ಏನಾಯ್ತಮ್ಮ ನನ್ನಿಂದ? ಏನಾಯ್ತು? ನೀವ್ ಫಸ್ಟ್ ಆಶ್ರಮಕ್ಕೆ ಹೋದ್ರೆ ನೆಮ್ಮದಿಯಾಗಿರ್ತೀವಿ ನಾವೆಲ್ಲ. ಅಯ್ಯೋ ತಾಯಿ, ಯಾಕಮ್ಮ ಈ ಥರ? ನೀವಿಬ್ರು, ನಾನು ಆಶ್ರಮಕ್ಕೆ ಹೋಗೋದ್ರಿಂದ ನೀವಿಬ್ರು ಚೆನ್ನಾಗಿರ್ತೀರ ಅಂತಂದ್ರೆ ನಾನು ಖಂಡಿತ ಹೋಗ್ತೀನಮ್ಮ. ನಾನು ಆಶ್ರಮ ಹೋಗ್ತೀನಿ. ಸಾಕಾಗ್ಬಿಟ್ಟಿದೆ, ಫಸ್ಟ್ ನೀವು ಹೋಗಿ. ನನ್ನನ್ನು ಆಶ್ರಮಕ್ಕೆ ಬಿಟ್ಟು ಬಂದ ಮಗ. ಯಾಕಂದರೆ ನಾನು ಇಲ್ಲದೇ ಇದ್ದರೆ ನೀವು ಗಂಡ ಹೆಂಡತಿ ಸುಖವಾಗಿರ್ತೀರಾ ಅಂತಂದರೆ ನನಗೆ ಅದೇ ಮುಖ್ಯ. ಪ್ರಪಂಚದಲ್ಲಿ ಯಾವ ಒಂದು ಹೆತ್ತ ತಂದೆ ತಾಯಿಗಳು ಕೂಡ ಮಕ್ಕಳು ಬಾಳನ್ನು ಹಾಳಾಗೋದು ನೋಡೋಕೆ ಯಾರು ಇಷ್ಟಪಡಲ್ಲ. ದಯವಿಟ್ಟು ಮಗ, ನನ್ನನ್ನು ಆಶ್ರಮಕ್ಕೆ ಬಿಟ್ಟು ಬಾ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಮಗ. ಅವಳನ್ನ ಅವ್ರ ತವರ ಮನೆ ಕಳಿಸ್ತೀನಿ, ನಿನ್ನ ಮಾತ್ರ ನಾನು ಬಿಟ್ಕೊಡಲ್ಲಪ್ಪ. ನೋಡು, ನಾನು ಇಲ್ಲಿರೋದ್ರಿಂದ ನನ್ನ ಮಗನಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ನಾನು ಇಲ್ಲಿಂದ ಹೊರಟೋಗೋದೇ ಒಳ್ಳೆಯದು. ಮಗನೇ, ನನ್ನನ್ನು ಆಶ್ರಮ ಬಿಟ್ಟು ಬರ್ತಾ ಇದ್ರೆ ನನ್ನ ಮೇಲೆ ಆಣೆ ಆಗಿದೆ. ಬನ್ನಿ ಗೌಡ್ರೆ, ಬನ್ನಿ. ಎಂತ ಮಕ್ಕಳು ನೋಡಿ, ತಂದೆ ಬದುಕಿದ್ದಾಗಲೇ ಬೀದಿಗೆ ತಂದು ಬಿಟ್ಟು ಹೋಗ್ತಿದಾರಲ್ಲ. ಬನ್ನಿ ಬನ್ನಿ, ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ. ಬಾ, ದಯವಿಟ್ಟು ನನ್ನ ಮಗನ ಹಾಗೆ ಅನ್ಬೇಡಪ್ಪ. ನನ್ನ ಮಗ ತುಂಬ ಒಳ್ಳೆನಪ್ಪ. ನನ್ನ ಮಗ ಸೊಸೆ ತುಂಬ ಒಳ್ಳೆ ಕಣಪ್ಪ. ದಯವಿಟ್ಟು ನನ್ನ ಮಕ್ಕಳು ನೀನು ನನಗೆ ಆಶ್ರಯ ಕೊಡ್ತಿದ್ರೆ ಪರವಾಗಿಲ್ಲ. ದಯವಿಟ್ಟು ಆ ಥರ ನನಗೆ ನನ್ನ ಮಕ್ಕಳನ್ನ ನನ್ನ ಸೊಸೆನೇ ಬೈಬೇಡಪ್ಪ. ಮಕ್ಕಳ್ರಿ, ಎಂತ ನಿಮ್ಮ ಬಡಸ್ತನದ ಸಿಸ್ಟರ್ ಹಿಂಗ್ ಬಿಟ್ಟಾಯ್ತವ್ರಲ್ರಿ. ಇಲ್ಲಪ್ಪ, ನನ್ನ ಮಗಳು ತುಂಬ ಒಳ್ಳೆಯವರಪ್ಪ. ದಯವಿಟ್ಟು ಅವರನ್ನು ಬೈಬೇಡಪ್ಪ. ನಿನ್ನ ಆಶ್ರಯ ಕೊಡು.